ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಗೆಳತಿ ಮಲೆನಾಡ ಗೃಹಿಣಿ ಚೈತ್ರ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಏನಪ್ಪ ಮಾಡ್ತಾಯಿದ್ದೀನಿ ಅಂದರೆ ವೆಜಿಟೇಬಲ್ ಪಲಾವ್. ತುಂಬ ನೋಡೋಕ್ಕೆ ಇಷ್ಟು ಚೆಂದ ಕಾಣ್ತಾ ಇದೆಯಲ್ಲ, ಕಲರ್ಫುಲ್ಲಾಗಿ, ಅಷ್ಟೇ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಸೊ ಹಾಗಿದ್ರೆ ತಡ ಮಾಡದೆ ಹೇಗೆ ಮಾಡೋದು ಅಂತ ಫಟಾಫಟ್ ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ ಇಟ್ಕೊತಾ ಇದ್ದೀನಿ ಒಲೆ ಮೇಲೆ. ನಾನಿಲ್ಲಿ 1 kg ಅಕ್ಕಿದು ಪಲಾವ್ ಮಾಡ್ತಾಯಿದ್ದೀನಿ. 1 kg ಅಕ್ಕಿಯಿಂದ ಪಲಾವ್ ಮಾಡ್ತಿದ್ದೀನಿ. ಸೊ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ದೀನಿ. ಅಂದರೆ 2 ಬೌಲಷ್ಟು, ಒಂದು 100-150 ಗ್ರಾಮ್ ಅಷ್ಟು ಎಣ್ಣೆ ಹಾಕಿದ್ದೀನಿ. ಹಾಗೆ ಅದಕ್ಕೆ ಸ್ಪೈಸಿ ಐಟಮ್ ಆಗಿ ಪಲಾವ್ ಎಲೆ, ಚಕ್ಕೆ, ಲವಂಗ, ಮೇಥೆ ಪೌಡ್ರು, ಹಾಗೆ ಕಲ್ಲುವ, ಹಾಗೆ ಮರಾಠಿ ಮೊಗ್ಗು ಎಲ್ಲನೂ ಹಾಕ್ತಾಯಿದ್ದೀನಿ. ಜೊತೆಗೆ 3 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ. ಹಾಗೆ ಒಂದು 5-6 ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಹಾಗೆ 1 ಕಟ್ ಪುದೀನ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಇವಾಗ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಅಂದರೆ ಶುಂಠಿ ಎಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನಂತರ ಇದು ಹಸಿ ಸ್ಮೆಲ್ಲೆಲ್ಲ ಹೋಗಾದ ನಂತರ ನಾವು ಇದಕ್ಕೆ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಳೋಣ. ಈರುಳ್ಳಿ ಎಲ್ಲ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು, ಅಲ್ಲಿವರೆಗೂ ನೀಟಾಗಿ ಬಾಡಿಸ್ಕೊಳ್ಳೋಣ. ಫುಲ್ ಫ್ರೈ ಆಗಬೇಕು, ಅಂದರೆ ಗೋಲ್ಡನ್ ಕಲರ್ ಬರೋವರೆಗೂ ಬಾಡಿಸ್ಕೋಬೇಕು. ನಂತರ ಇದಕ್ಕೆ ನಾನು ಬೀನ್ಸ್, ಹಾಗೆ ಕ್ಯಾರೆಟ್, ಹಾಗೆ ಆಲೂಗಡ್ಡೆ, ಜೊತೆಗೆ ಗೆಡ್ಡೆಕೋಸು ಅಂದರೆ ನವಿಲುಕೋಸು ಹಾಕೋತಾ ಇದ್ದೀನಿ. ತರಕಾರಿ ಎಲ್ಲನೂ ಹಾಕೋತಾ ಇದ್ದೀನಿ. ಎಷ್ಟು ಪ್ರಮಾಣದಲ್ಲಿ ಹಾಕೋತಾ ಇದ್ದೀನಿ ಅಂದರೆ 200-250 ಗ್ರಾಮ್ ಅಷ್ಟು, ಅಂದರೆ 1/4 kg ಅಷ್ಟು ತಗೋತಾ ಇದ್ದೀನಿ. ವೆಜಿಟೇಬಲ್ಸ್ ಇಲ್ಲಿ ನಾನು ಜಾಸ್ತಿ ತಗೋತಾ ಇದ್ದೀನಿ. ಯಾಕಂತಂದರೆ ಇದು ವೆಜ್ ಪಲಾವ್ ಆಗಿರೋದ್ರಿಂದ ನಾನು ಅಕ್ಕಿನೂ ಜಾಸ್ತಿ ತೊಗೊಂಡಿರೋದ್ರಿಂದ, ಅಂದರೆ 1 kg ಅಕ್ಕಿ ತೊಗೊಂಡಿರೋದ್ರಿಂದ ತರಕಾರಿ ಕೂಡ ಜಾಸ್ತಿ ಹಾಕೋತಾ ಇದ್ದೀನಿ. ಇದ್ರ ಜೊತೆಗೆ ಇನ್ನು ನಾವು ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ಬೋದು, ಕ್ಯಾಬೇಜ್, ಹಾಗೆ ಕಾಲಿಫ್ಲವರ್, ಇನ್ನು ತರಕಾರಿಗಳನ್ನ ಆ್ಯಡ್ ಮಾಡ್ಬೋದು. ಸದ್ಯಕ್ಕೆ ಅವೈಲಬಲ್ ಇರೋದನ್ನ ನಾನು ಹಾಕಿದ್ದೀನಿ. ಹಾಗೆ ತರಕಾರಿ ನಾವು ಜಾಸ್ತಿ ಹಾಕಿದಷ್ಟು ಟೇಸ್ಟು ಚೆನ್ನಾಗಿರುತ್ತೆ. ಜೊತೆಗೆ ತಿನ್ನುವವರ ಪ್ರಮಾಣ ಕೂಡ ಜಾಸ್ತಿ ಮಾಡ್ಬೋದು. ಅಂದರೆ ಈ ಪಲಾವ್ನ ಸುಮಾರು 10-15 ಜನವರೆಗೂ 15 ಜನಕ್ಕೆ ಬಡಿಸಬಹುದು. ಅಷ್ಟಾಗುತ್ತೆ, ಅಷ್ಟು ಪ್ರಮಾಣದಲ್ಲಿ ಆಗುತ್ತೆ ಇದು. ಹಾಗೆ ನಾನು ಬಟಾಣಿ ಹಾಕ್ಕೊಂಡೆ, ಜೊತೆಗೆ ಉಪ್ಪು ಕೂಡ ಹಾಕ್ಕೊಂಡೆ. ಎಲ್ಲನೂ ನೀಟಾಗಿ ಬರೀ ಎಣ್ಣೆಯಲ್ಲೇ ಫ್ರೈ ಆಗಬೇಕು, ಅದಕ್ಕೆ ನೀರೇನು ಆ್ಯಡ್ ಮಾಡಬಾರ್ದು. 80% ಅಷ್ಟು ಅದು ಬೇಯಬೇಕು ಎಣ್ಣೆಯಲ್ಲೇ. ಹಾಗಾಗಿ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಇಟ್ಟಿದ್ದೆ ಒಂದು 10 ನಿಮಿಷದವರೆಗೂ. ಈಗ ನಾನು 10 ನಿಮಿಷದ ನಂತರ ನೋಡಿ ಆಲ್ಮೋಸ್ಟ್ ಬೆಂದಿದೆ ಇದು. ಸೊ ಇವಾಗ ಇದಕ್ಕೆ ಟೊಮೊಟೊ ಪ್ಯೂರಿ ಹಾಕ್ತಾಯಿದ್ದೀನಿ. ಅಂದರೆ 4 ಟೊಮೊಟೊನ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಹಾಕ್ತಾಯಿದ್ದೀನಿ. ಇವಾಗ 2 ಸೆಕೆಂಡು ಎಲ್ಲನೂ ಸೇರಿ ನೀಟಾಗಿ ಬಾಡಿಸ್ಕೊಳ್ಳೋಣ. ನಂತರ ನಾನಿಲ್ಲಿ ಅಕ್ಕಿನ ಹಾಕೋತೀನಿ. ಅಕ್ಕಿನ ನಾನು ಯಾವಾಗಲೂ ಹೇಳ್ತೀನಿ, ರೈಸ್ ಬಾತ್ ಆಗಲಿ, ಟೊಮೊಟೊ ಬಾತ್ ಆಗಲಿ, ಅಥವಾ ಬಿರಿಯಾನಿ ಆಗಲಿ, ಪಲಾವ್ ಆಗಲಿ, ಏನೇ ಮಾಡೋಕ್ಕೂ ಮುಂಚೆ, ಅಂದರೆ ನಾವು ಪಲಾವ್ ಮಾಡೋಕ್ಕೆ ಪ್ರೊಸೀಜರು, ಎಣ್ಣೆ ಹಾಕ್ಕೊಂಡು ಪಲಾವ್ ಸ್ಪೈಸಿ ಐಟಮ್ ಎಲ್ಲ ಹಾಕ್ತೀವಲ್ಲ, ಅದೆಲ್ಲ ಮಾಡೋಕ್ಕೂ ಮುಂಚೆನೇ ಅಕ್ಕಿನ ತೊಳೆದು ನೆನಿಲಿಕ್ಕೆ ಇಟ್ಬಿಡಬೇಕು. ಅಂದರೆ ಒಂದು 10 ನಿಮಿಷ ಮುಂಚೆ ಅಷ್ಟೇ. ನಾವಿಲ್ಲಿ ಪ್ರೋಸೆಸ್ ಎಲ್ಲ ಮುಗಿಸೋ ಅಷ್ಟರಲ್ಲೇ, ಅಂದರೆ ತರಕಾರಿ ಎಲ್ಲ ಬೆಂದು ಪ್ರೋಸೆಸ್ ಎಲ್ಲ ಮುಗಿಸೋ ಅಷ್ಟರಲ್ಲೇ ಅಕ್ಕಿ ಕೂಡ ಚೆನ್ನಾಗಿ ನೆಂದಿರುತ್ತೆ. ಸೊ ನಾನು ಆ ಥರನೇ ಮಾಡಿದ್ದೆ ಫಸ್ಟಿಗೆ. ಇವಾಗ ಅಕ್ಕಿನ ಹಾಕೋತಾ ಇದ್ದೀನಿ. ಅಕ್ಕಿ ಹಾಕ್ಕೊಂಡ ನಂತರ ತರಕಾರಿ ಜೊತೆ ಅಬ್ಸರ್ವ್ ಆಗೋ ರೀತಿ ನೀಟಾಗಿ ಬಾಡಿಸ್ಕೋಬೇಕು. ಬಾಡಿಸ್ಕೊಂಡ ನಂತರ ನೀರನ್ನ ಆ್ಯಡ್ ಮಾಡ್ಕೋಬೇಕು. ನಾನಿಲ್ಲಿ ನೀರು ಎಷ್ಟು ಹಾಕೋತಾ ಇದ್ದೀನಿ ಅಂದರೆ 1 kg ಅಕ್ಕಿಗೆ 1.5 ಲೀಟರಷ್ಟು ನೀರನ್ನ ಹಾಕೋತಾ ಇದ್ದೀನಿ. ತರಕಾರಿ ಜಾಸ್ತಿ ಇದೆ, ಅಯ್ಯೋ ನೀರು ಜಾಸ್ತಿ ಹಾಕ್ಕೋಬೇಕು ಅನ್ನೋ ಟೆನ್ಷನ್ ಬೇಡ. ತರಕಾರಿ ಆಲ್ರೆಡಿ 80% ಬೆಂದಾಗಿದೆ. ಸೊ ನಾರ್ಮಲಾಗಿ 1.5 ಲೀಟ್ರ್ ನೀರು ಹಾಕಿದ್ರೆ ಸಾಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಆವಾಗಲೇ ತರಕಾರಿ ಬೇಯಲಿಕ್ಕೆ ಕೂಡ ನಾನು ಉಪ್ಪು ಹಾಕಿದ್ದೆ. ಸೊ ಈಗ ನೋಡಿಬಿಟ್ಟು ಉಪ್ಪು ಹಾಕೋಬೇಕು. ಹಾಗೆ ನಾನಿಲ್ಲಿ ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿನ ತೊಳೆದು ನೀಟಾಗಿ ಸಣ್ಣಕ್ಕೆ ಹೆಚ್ಚಿದ್ದೆ. ಸೊ ಅದನ್ನು ಕೂಡ ಹಾಕೋತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ನಾನಿಲ್ಲಿ ಗರಂ ಮಸಾಲೆನ ಹಾಕ್ಕೊಂಡೆ. ಹಾಗೆ 1 ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ. ಇದ್ರ ಜೊತೆಗೆ ಒಂದು 1/4 ಟೀ ಸ್ಪೂನಷ್ಟು ಫುಡ್ ಕಲರ್ನ ನಾನು ನೀರಲ್ಲಿ ಹಾಕಿ ಈ ಥರ ಬೆರೆಸಿ ಹಾಕೋತಾ ಇದ್ದೀನಿ. ಫುಡ್ ಕಲರ್ ಬಂದು ಆಪ್ಷನಲ್, ಬೇಕಿದ್ರೆ ಹಾಕಿ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಚೆನ್ನಾಗಿ ಕಾಣಲಿ ಅಂತ ಹಾಕ್ತಿದ್ದೀನಿ ಅಷ್ಟೇ. ಹಾಗೆ ಒಂದು ಅರ್ಧ ಕಪ್ಪಷ್ಟು ಗಟ್ಟಿ ಮೊಸರನ್ನ ಹಾಕ್ತಾಯಿದ್ದೀನಿ.
ಅದ್ರ ಜೊತೆಗೆ ಅರ್ಧ ನಿಂಬೆಹಣ್ಣಿನ ರಸನ ತೆಗೆದಿಟ್ಕೊಂಡಿದ್ದೆ ಇಲ್ಲಿ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಎಲ್ಲ ಹಾಕಿದ್ಮೇಲೆ ಲಾಸ್ಟಲ್ಲಿ 1 ಟೈಮು ಬಾಡಿಸ್ಬಿಟ್ಟು ಕುಕ್ಕರ್ನ ಮುಚ್ಚಳ ಮುಚ್ಚಿ ವಿಜಿಲ್ ಹಾಕಿ ಇಡೋಣ. 1 ವಿಜಿಲ್ ಹೊಡಿಸ್ತೀನಿ ನಾನು. ಯಾವಾಗಲೂ ಅಷ್ಟೇ ನಾನು ಒಂದೇ ವಿಜಿಲ್ ಕೂಗಿಸೋದು. ಸುಮಾರು ಜನ 2 ವಿಜಿಲ್ ಕೂಗಿಸ್ಬೇಕು ಅಂತಾರೆ. ಇಲ್ಲ, 1 ವಿಜಿಲ್ ಕೂಗಿಸಿ ನಂತರ ಆ ವಿಜಿಲ್ ಆರೋವರೆಗೂ ಇರುತ್ತಲ್ಲ, ಆ ಪ್ರೊಸೆಸಲ್ಲಿ ಅಕ್ಕಿ ಅನ್ನ ಅರಳ್ಕೊಳ್ಳುತ್ತೆ. ಸೊ ಸಾಕು, ಒಂದೇ ವಿಜಿಲ್ ನಾನು ಯಾವಾಗಲೂ ಹೊಡಿಸೋದು. ನೋಡಿ ಎಷ್ಟು ನೀಟಾಗಿ ಅರಳ್ಕೊಂಡಿದೆ ಅಂತ, ಬಿಡಿ ಬಿಡಿಯಾಗಿದೆ, ಮೆತ್ತಗೆ ಕೂಡ ಆಗಲ್ಲ. ಸೊ ನೀರಿನ ಪ್ರಮಾಣ ಹೇಗೆ ಹಾಕ್ತೀವೋ ಹಾಗೆ ಬರುತ್ತೆ. ಇವಾಗ ಇದು ಒಂದೇ ಕಡೆ ಆಗಿದೆ ಅಲ್ವಾ, ಎಲ್ಲ ತರಕಾರಿದು ಮತ್ತು ಎಣ್ಣೆ ಅಂಶ ಎಲ್ಲ. ಸೊ ನೀಟಾಗಿ ಮೇಲೆ ಕೆಳಗೆ ಆಗೋತ್ತೀರ ನೀಟಾಗಿ ಬಾಡಿಸ್ಕೊಳ್ಳೋಣ ಇವಾಗ ಇದನ್ನು. ನೋಡ್ತಾ ಇದ್ದೀರಾ ನೀವು ಎಷ್ಟು ಬಿಡಿ ಬಿಡಿಯಾಗಿ ಬಂದಿದೆ, ಹಾಗೆ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿತ್ತು. ಐ ಹೋಪ್ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಆಗಿರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.